ನ್ಯೂಸ್ಗೆ ಸ್ವಾಗತ. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದ 1ನೇ ಬ್ಲಾಕ್ನಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಎಂವಿ ಚೇತನ್ ಕುಮಾರ್ 236 ಮತಗಳ ಅಂತರದಿಂದ ಇವರಿಗೆ ಭರ್ಜರಿ ಜಯ ಸಿಕ್ಕಿದೆ. ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಿತು. ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮಾಸ್ತಿ ಫಸ್ಟ್ ಬ್ಲಾಕ್ನಲ್ಲಿ BCMA ವರ್ಗದ ಒಂದು ಕ್ಯಾಟಗಿರಿಯಿಂದ ಎಂವಿ ಚೇತನ್ ಕುಮಾರ್ ಆದ ನಾನು ಸ್ಪರ್ಧಿಸಿದ್ದೆ. ಈ ಒಂದು ವಾರ್ಡ್ನಲ್ಲಿ 1560 ಮತಗಳಿದ್ದು 1250 ಮತಗಳನ್ನು ನಡೆಸಿದರು. ಅದರಲ್ಲಿ 709 ಮತಗಳನ್ನು ನನಗೆ ಜನ ನೀಡಿದ್ದು ಆಶೀರ್ವಾದ ಮಾಡಿದ್ದಾರೆ. 236 ಮತಗಳ ಅಂತರದಲ್ಲಿ ನನ್ನನ್ನು ಜಯಗೊಳಿಸಿದ್ದಾರೆ ಜನ. ಗೆಲುವು ಸಾಧಿಸುತ್ತಾ ಬಂದಿರುವ ಎಂವಿ ಚೇತನ್ ಕುಮಾರ್ ಅವರು ಮಾತನಾಡಿ, ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಜನಪ್ರಿಯ ಶಾಸಕರಾದ KY ನಂಜೇಗೌಡ ಅವರನ್ನು ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಾಡಿನ ಜನತೆಗೂ ಶುಭಾಶಯ ತಿಳಿಸಿದರು. ಈ ಒಂದು ನನ್ನ ಒಂದು ವಿಜಯಕ್ಕೆ ಕಾರಣರಾದಂತಹ ನಮ್ಮ ಮಾಲೂರು ತಾಲೂಕಿನ ಅಚ್ಚುಮೆಚ್ಚಿನ ಮನೆ ಮಗನಾದ ನಮ್ಮ KY ನಂಜೇಗೌಡರ ಆಶೀರ್ವಾದ ಅತಿ ಹೆಚ್ಚಾಗಿ ನನಗೆ ಇತ್ತು. ಅದರ ಜೊತೆಗೆ ನನಗೆ ಸಹಕಾರ ನೀಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಮುನಿಯಪ್ಪನವರಾಗ್ಬೋದು, ನಮ್ಮ ನರಸಿಂಹಣ್ಣವರಾಗ್ಬೋದು, ಶೌಕತುಲ್ಲಾ ಬೇಗ್ ಅವರಾಗ್ಬೋದು, ಸಬ್ದಾರಣ್ಣವರಾಗ್ಬೋದು, ಸುಮಾರು ಜನ, ನಮ್ಮ ಕೃಷ್ಣಕುಮಾರ್ ಆಗ್ಬೋದು, ಸುಮಾರು ಜನ ಎಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಾನು ಈ ದಿನ ಅತಿ ಚಿಕ್ಕ ವಯಸ್ಸಿಗೆ 24 ಮೆಂಬರ್ ಇಲ್ಲಿ ಏನು ಗೆದ್ದಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗಿನ ಚಿಕ್ಕ ವಯಸ್ಸು. ನಾನು 30 ವರ್ಷ, ನನಗೆ 30 ವರ್ಷಕ್ಕೆ ನಾನು ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆಯ್ಕೆ ಆಗಬೇಕಂದ್ರೆ ಈ ಎಲ್ಲರ ಒಂದು ಸಹಕಾರ, ಮುಖ್ಯವಾಗಿ ಈ ಮನೆ ಜನರ, ನನ್ನ ಅಣ್ಣ ತಮ್ಮಂದಿರ, ಸ್ನೇಹಿತರ, ಅಕ್ಕ ತಂಗಿಯರ, ಹಿರಿಯರ, ಕಿರಿಯರ ಎಲ್ಲರ ಆಶೀರ್ವಾದ ನನಗೆ ಸಿಕ್ಕಿತ್ತು. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಅವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಸ್ತಿಯಲ್ಲಿ ಏನಿದ್ದಾರೆ ತುಂಬ ನಿಷ್ಠಾವಂತರಿಂದ ಈ ಒಂದು ಚುನಾವಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಮಾಸ್ತಿ ಗ್ರಾಮ ಪಂಚಾಯತಿ ಅತಿ ಹೆಚ್ಚಾಗಿ ಕಾಂಗ್ರೆಸ್ ಸದಸ್ಯರನ್ನು ಪಡ್ಕೊಂಡಿದೆ. ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಒಂದು ಪಕ್ಷದ ವತಿಯಿಂದ ಮಾಸ್ತಿ ಗ್ರಾಮ ಪಂಚಾಯತಿಯನ್ನು ಕಾಂಗ್ರೆಸ್ ಮಾಡಿದ್ದೀವಿ. ಏನು ಹೆಚ್ಚು ಕಡಿಮೆ ಇರದೆ, ತೊಂದರೆ ಇಲ್ಲದೆ ಎಲ್ಲರೂ ವಿಶ್ವಾಸದಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿ ಮಾಸ್ತಿ ಗ್ರಾಮದ ಅಭಿವೃದ್ಧಿಗೆ ನಮ್ಮ ಶಾಸಕರ ಏನು ಒಂದು ಗುರಿ ಇತ್ತು, ಮಾಸ್ತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ, ಅದನ್ನು ನಡೆಸೋದಕ್ಕೆ ಅವ್ರ ಜೊತೆಯಲ್ಲಿ ನಾವಿದ್ದು ಮಾಸ್ತಿ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಮಾಸ್ತಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ತಂದೆಯವರು ಸಹ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಅದಕ್ಕೆ ಆದಮೇಲೆ ನಮ್ಮ ತಾಯಿಯವರು ಸಹ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿದ್ದರು. ಈ ದಿನ ನನ್ನನ್ನು ಒಂದು ಆಯ್ಕೆ ಮಾಡಿದ್ದಾರೆ. ಒಂದೇ ಮನೆಯಲ್ಲಿ 3 ಮಾಸ್ತಿ ಜನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನೆ ಮೇಲೆ ಇಟ್ಟಿರೋ ವಿಶ್ವಾಸ, ನಮ್ಮ ಮನೆ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರು ಇಟ್ಟಿರೋ ನಂಬಿಕೆನ ನಾವು ಉಳಿಸ್ಕೊತೀನಿ. ಜನರ ಜೊತೆ ಸದಾ ನಾನು ಇರ್ತೀನಿ. ಅವರ ಕಷ್ಟಕ್ಕೆ, ಅವ್ರ ಸುಖಕ್ಕೆ ಎಲ್ಲದಕ್ಕೂ ನಾನು ಭಾಗಿಯಾಗ್ತೀನಿ ಅಂತ.